ನಾಳೆ ಪಂಚಮಿ, ಅದರಲ್ಲೂ ಶುಕ್ರವಾರದ ಜೊತೆ ಕೂಡಿಬಂದಿರುವ ಅತ್ಯಂತ ಶಕ್ತಿಶಾಲಿಯಾದ ದಿನ. ತುಂಬಾ ಒಳ್ಳೆಯ ದಿನವಾದ್ದರಿಂದ ಉಪ್ಪಿನಿಂದ ಹೀಗೆ ಮಾಡಿ ಸಾಕು. ಸಾಲದ ಬಾಧೆಗಳು, ಕಷ್ಟಗಳು ದೂರವಾಗಿ ಹಣ ಬರುತ್ತಲೇ ಇರುತ್ತದೆ. ಲಕ್ಷ್ಮೀದೇವಿಯ ಕೃಪೆ ದೊರೆಯುತ್ತದೆ. ಅಷ್ಟ ಐಶ್ವರ್ಯಗಳು ಕೈಗೂಡುತ್ತವೆ. ನಿಮಗೆ ಎಣಿಸಲಾಗದ ರಾಜಯೋಗ ಒಲಿಯುತ್ತದೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ವಾರಕ್ಕೂ ಒಂದು ವಿಶೇಷತೆ ಇರುತ್ತದೆ. ಅದರಲ್ಲಿ ಮುಖ್ಯವಾಗಿ ಶುಕ್ರವಾರ ಎಂದರೆ ಸಾಕ್ಷಾತ್ ಆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರೀತಿಯ ದಿನ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೇ. ಈ ದಿನ ಮಹಾಲಕ್ಷ್ಮೀ ದೇವಿಯ ಪ್ರತಿರೂಪವಾದ ಆ ತಾಯಿಯ ಸಂಕೇತವಾದ ಕಲ್ಲುಪ್ಪಿನಿಂದ ಒಂದು ಸಣ್ಣ ಪರಿಹಾರ ಮಾಡಿದರೆ ಸಾಕು. ನಿಮ್ಮ ಜೀವನದಲ್ಲಿರುವ ಎಂತಹದೇ ಕಷ್ಟಗಳಿದ್ದರೂ ಹಾಗೆ ಮಾಯವಾಗಿ ಹೋಗುತ್ತವೆ. ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿನಗಳಿಂದ ನಿಮ್ಮನ್ನು ಪೀಡಿಸುತ್ತಿರುವ ಸಾಲಗಳು, ಕಷ್ಟಗಳು, ತೊಂದರೆಗಳೆಲ್ಲವೂ ನೀಗಿ ನಿಮ್ಮ ಮನೆಗೆ ವಿಶೇಷವಾದ ಧನಲಾಭ ಉಂಟಾಗುತ್ತದೆ. ಲಕ್ಷ್ಮೀದೇವಿಗೆ ಈ ಕಲ್ಲುಪ್ಪಿನ ಪರಿಹಾರ ಎಂದರೆ ತುಂಬಾ ಪ್ರೀತಿಯಾದ್ದರಿಂದ ಪ್ರತಿಯೊಬ್ಬರೂ ಈ ಉಪ್ಪಿನ ಪರಿಹಾರವನ್ನು ತಪ್ಪದೇ ಮಾಡಬೇಕು. ನೀವು ಪೂರ್ಣ ನಂಬಿಕೆಯಿಂದ, ಭಕ್ತಿ ಶ್ರದ್ಧೆಗಳಿಂದ ಹೀಗೆ ಮಾಡಿದರೆ ಧನವೇ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆಗೆ ಬರುತ್ತದೆ. ನೀವು ಕೋರಿದ ಆಸೆಗಳೆಲ್ಲವೂ ಬೇಗನೆ ಈಡೇರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ಹಾಗಾದರೆ ಇಷ್ಟಕ್ಕೂ ಈ ದಿನ ಉಪ್ಪಿನಿಂದ ಮನೆಯಲ್ಲಿ ಏನು ಮಾಡಬೇಕು, ಈ ಪರಿಹಾರವನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಪವಿತ್ರವಾದ ಕಥೆಯನ್ನು ಕೇಳೋಣ. ಗೆಳೆಯರೇ, ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ಕೆಳಗೆ ಕಾಮೆಂಟ್ಸ್ನಲ್ಲಿ ಓಂ ಶ್ರೀ ಧನಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ಪೂರ್ವಕಾಲದಲ್ಲಿ ಮಧ್ಯದೇಶ ಎಂಬ ರಾಜ್ಯದಲ್ಲಿ ವಿಶಾಲಾಕ್ಷಿಪುರ ಎಂಬ ಒಂದು ಸುಂದರವಾದ ಸಮೃದ್ಧಿಯಾದ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಹಚ್ಚಹಸಿರಿನ ಗದ್ದೆಗಳು, ಯಾವಾಗಲೂ ಹರಿಯುವ ಜೀವನದಿಯ ತರಹದ ತೊರೆಗಳು, ಹಸುಗಳು ಆ ಊರಿಗೆ ದೊಡ್ಡ ಅನ್ನವನ್ನು ತಂದುಕೊಟ್ಟಿದ್ದವು. ಆ ಹಳ್ಳಿಯಲ್ಲಿ ಧರಣಿ ಎಂಬ ಒಬ್ಬ ಮಹಾಸಾಧ್ವಿ, ಪುಣ್ಯಸ್ತ್ರೀ ತನ್ನ ಗಂಡ ಮತ್ತು ಅತ್ತೆ ಮಾವಂದಿರ ಜೊತೆ ಒಂದು ದೊಡ್ಡ ಹೆಂಚಿನ ಮನೆಯಲ್ಲಿ ಎಷ್ಟೋ ಸಂತೋಷದಿಂದ ಬಾಳುತ್ತಿದ್ದಳು. ಧರಣಿ ಹೆಸರಿಗೆ ತಕ್ಕಂತೆಯೇ ಎಷ್ಟೋ ತಾಳ್ಮೆ, ದಯೆ, ಕರುಣೆ ಹೊಂದಿದ ಮಹಾತಾಯಿ. ಅವಳ ಗಂಡನ ಹೆಸರು ಮಾಧವ. ಅವನು ಆ ಊರಿನಲ್ಲಿ ಒಂದು ದೊಡ್ಡ ದಿನಸಿ ಅಂಗಡಿಯನ್ನು ನಡೆಸುತ್ತಾ, ಎಷ್ಟೋ ಪ್ರಾಮಾಣಿಕತೆಯಿಂದ ಧರ್ಮಬದ್ಧವಾಗಿ ವ್ಯಾಪಾರ ಮಾಡುತ್ತಾ ಸುತ್ತಮುತ್ತಲಿನ 10 ಹಳ್ಳಿಗಳಲ್ಲಿ ದೊಡ್ಡ ಕೀರ್ತಿ, ಹೆಸರನ್ನು ಸಂಪಾದಿಸಿದ್ದನು. ಅವರ ಮನೆ ಯಾವಾಗಲೂ ಧನಧಾನ್ಯಗಳಿಂದ, ಸಿರಿ ಸಂಪತ್ತುಗಳಿಂದ ತುಂಬಿ ತುಳುಕುತ್ತಿತ್ತು. ಧರಣಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಮನೆಯ ಅಂಗಳವನ್ನು ಗುಡಿಸಿ ಸ್ವಚ್ಛಗೊಳಿಸಿ, ಹಸುವಿನ ಸಗಣಿಯಿಂದ ನೀರು ಚಿಮುಕಿಸಿ, ರಂಗುರಂಗಿನ ಹೂವುಗಳಿಂದ ಸುಂದರವಾದ ರಂಗೋಲಿಗಳನ್ನು ಹಾಕುತ್ತಿದ್ದಳು. ಆಮೇಲೆ ಸ್ನಾನ ಮುಂತಾದವುಗಳನ್ನು ಮುಗಿಸಿಕೊಂಡು ತುಳಸಿ ಕಟ್ಟೆಯ ಮುಂದೆ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ, ಪೂಜಾ ಕೋಣೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ಮೇಲೆಯೇ ದಿನದ ಕೆಲಸಗಳನ್ನು ಶುರು ಮಾಡುತ್ತಿದ್ದಳು. ಅವಳ ಸ್ವಭಾವ ತುಂಬಾ ಮೃದುವಾದದ್ದು. ಮನೆಗೆ ಯಾರಾದರೂ ಅತಿಥಿಗಳು ಬಂದರೂ, ಹಸಿವಿನಿಂದ ಯಾರಾದರೂ ಅನಾಥರು, ಸಾಧುಗಳು ಬಂದರೂ ಇಲ್ಲ ಎನ್ನದೇ ಹೊಟ್ಟೆ ತುಂಬಾ ಅನ್ನದಾನ ಮಾಡುವ ದೊಡ್ಡ ಗುಣ ಅವಳದಾಗಿತ್ತು. ಯಾರಾದರೂ ಕಷ್ಟದಲ್ಲಿದ್ದರೆ ತನ್ನ ಕೈಲಾದ ಸಹಾಯ ಮಾಡದ ಹೊರತು ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಊರಿನಲ್ಲಿ ಎಲ್ಲರೂ ಧರಣಿಯನ್ನು ನೋಡಿ, ಇವಳು ಸಾಕ್ಷಾತ್ ನಮ್ಮ ಊರಿಗೆ ಬಂದ ಅನ್ನಪೂರ್ಣೇಶ್ವರಿ ದೇವಿ, ಇವಳು ಕಾಲಿಟ್ಟ ಮನೆ ಬಂಗಾರವಾಯಿತು, ಮಾಧವ ಎಷ್ಟೋ ಅದೃಷ್ಟವಂತ ಎಂದು ಹೊಗಳುತ್ತಿದ್ದರು. ಎಷ್ಟೇ ಜನ ಎಷ್ಟೇ ಹೊಗಳಿದರೂ ಧರಣಿಗೆ ಸ್ವಲ್ಪವೂ ಅಹಂಕಾರವಾಗಲಿ ಗರ್ವವಾಗಲಿ ಇರುತ್ತಿರಲಿಲ್ಲ. ಎಲ್ಲರೊಂದಿಗೂ ಎಷ್ಟೋ ವಿನಯದಿಂದ ಮರ್ಯಾದೆಯಿಂದ ನಡೆದುಕೊಳ್ಳುತ್ತಿದ್ದಳು. ಅತ್ತೇ ಮಾವಂದಿರಿಗೆ ಸೇವೆ ಮಾಡುವುದರಲ್ಲಾಗಲಿ, ಗಂಡನಿಗೆ ಅನುಕೂಲವಾಗಿ ನಡೆದುಕೊಳ್ಳುವುದರಲ್ಲಾಗಲಿ ಅವಳಿಗೆ ಅವಳೇ ಸಾಟಿ. ಆದರೆ ಮುಗ್ಧತೆ ಮತ್ತು ಮಿತಿಮೀರಿದ ದಾನಗುಣ ಕೆಲವು ಬಾರಿ ಊಹಿಸದ ಆಪತ್ತುಗಳನ್ನು ತರುತ್ತದೆ ಎನ್ನುವಂತೆ ಧರಣಿಯ ಜೀವನದಲ್ಲಿ ಒಂದು ದಿನ ಬೆಳಗಿನಿಂದ ಸಂಜೆಯವರೆಗೆ ಸಾಲು ಸಾಲಾಗಿ ಅಂದುಕೊಳ್ಳದ ಘಟನೆಗಳು ನಡೆದವು. ಪರರಿಗೆ ಒಳಿತು ಮಾಡಬೇಕೆಂಬ ಧಾವಂತದಲ್ಲಿ ಅವಳು ಶಾಸ್ತ್ರದ ನಿಯಮಗಳನ್ನು ಮರೆತುಬಿಟ್ಟಳು. ಒಂದು ದಿನ ಬೆಳಿಗ್ಗೆ ಧರಣಿ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಅವಳ ಪಕ್ಕದ ಮನೆಯ ಮಹಿಳೆ ಸುಜಾತಾ ಕಂಗಾಲಾಗಿ ಓಡೋಡುತ್ತಾ ಬಂದಳು. ಏನಮ್ಮಾ ಸುಜಾತಾ, ಹಾಗೆ ಕಂಗಾಲಾಗಿದ್ದೀಯಾ? ಏನಾದರೂ ತೊಂದರೆಯಾಗಿದೆಯೇ? ನಾನೇನಾದರೂ ಸಹಾಯ ಮಾಡಬಲ್ಲೆನಾ ಎಂದು ಧರಣಿ ಎಷ್ಟೋ ಪ್ರೀತಿಯಿಂದ ಕೇಳಿದಳು. ಆಗ ಸುಜಾತಾ, ಧರಣಿ, ನಮ್ಮ ಮನೆಗೆ ಅನಿರೀಕ್ಷಿತವಾಗಿ ನಮ್ಮ ಅಣ್ಣನ ಕುಟುಂಬದವರು, ನೆಂಟರು ತುಂಬಾ ಜನ ಬಂದಿದ್ದಾರೆ. ಅವರೆಲ್ಲರಿಗೂ
ನಾನು ಅಡುಗೆ ಮಾಡಬೇಕು? ಅವರು ಚಪಾತಿ ತಿನ್ನುತ್ತಾರಂತೆ. ಆದರೆ ನಮ್ಮ ಮನೆಯಲ್ಲಿದ್ದ ಚಪಾತಿ ಲಟ್ಟಿಸುವ ಮಣೆ ಮತ್ತು ಹಂಚು ನಿನ್ನೆ ಕೆಳಗೆ ಬಿದ್ದು ಒಡೆದು ಹೋಗಿವೆ. ಹೊಸದನ್ನು ಕೊಳ್ಳೋಣವೆಂದರೆ ಈಗ ಸಂತೆ ನಡೆಯುವ ಸಮಯವಲ್ಲ. ನಿನ್ನ ಹತ್ತಿರ ಇದ್ದರೆ ಸ್ವಲ್ಪ ಚಪಾತಿ ಮಾಡುವ ಮಣೆ, ಲಟ್ಟಣಿಗೆ ಮತ್ತು ಹಂಚನ್ನು ಕೊಡುತ್ತೀಯಾ? ನನ್ನ ಕೆಲಸ ಮುಗಿದ ತಕ್ಷಣ ಸ್ವಚ್ಛವಾಗಿ ತೊಳೆದು ವಾಪಸ್ ನಿನಗೆ ಕೊಟ್ಟುಬಿಡುತ್ತೇನೆ ಎಂದು ಕೇಳಿದಳು. ಆಗ ಧರಣಿ ಸ್ವಲ್ಪವೂ ಯೋಚಿಸದೆ, ಅಷ್ಟೇ ತಾನೇ ಸುಜಾತ, ಇದರಲ್ಲಿ ದೊಡ್ಡ ಕಷ್ಟವೇನಿದೆ? ಇರಮ್ಮ, ಈಗಲೇ ತಂದುಕೊಡುತ್ತೇನೆ ಎಂದು ಹೇಳಿ ತಕ್ಷಣ ತನ್ನ ಅಡುಗೆ ಮನೆಗೆ ಹೋಗಿ ತಾನು ಪ್ರತಿದಿನ ಪೂಜೆಯ ನೈವೇದ್ಯಕ್ಕೆ ಹಾಗೂ ಅಡುಗೆಗೆ ಬಳಸುವ ಚಪಾತಿ ಮಣೆ, ಹಂಚನ್ನು ತಂದು ಸುಜಾತಾಳ ಕೈಗೆ ಕೊಟ್ಟಳು. ಸುಜಾತ ಸಂತೋಷದಿಂದ ಧನ್ಯವಾದಗಳನ್ನು ಹೇಳಿ ಅವುಗಳನ್ನು ತೆಗೆದುಕೊಂಡು ಹೊರಟು ಹೋದಳು. ಆಮೇಲೆ ಸ್ವಲ್ಪ ಹೊತ್ತಿಗೆ ಸೂರ್ಯ ನೆತ್ತಿಗೆ ಬರುವ ಸಮಯದಲ್ಲಿ ಆ ಊರಿನಲ್ಲೇ ಇರುವ ಮತ್ತೊಬ್ಬ ಮಹಿಳೆ ಕಮಲಾ ಧರಣಿಯ ಮನೆಗೆ ಬಂದಳು. ಧರಣಿ ಅವಳನ್ನು ಎಷ್ಟೋ ಮರ್ಯಾದೆಯಿಂದ ಒಳಗೆ ಕರೆದು ಕೂರಿಸಿ ತಣ್ಣಗಿನ ಮಜ್ಜಿಗೆಯನ್ನು ಕೊಟ್ಟಳು. ಧರಣಿ, ನಮ್ಮ ಮನೆಯಲ್ಲಿ ನಿನ್ನೆಯಿಂದ ತುಂಬಾ ಕಸ ಸೇರಿ ಹೋಗಿದೆ. ನಿನ್ನೆ ಬಿರುಗಾಳಿ ಮಳೆ ಬಂದಿದ್ದರಿಂದ ಹೊರಗಿದ್ದ ಧೂಳು, ಎಲೆಗಳೆಲ್ಲ ಇಡೀ ಮನೆ ತುಂಬಿ ಕೊಳಕಾಗಿದೆ. ನನ್ನ ಹಳೆಯ ಕಸಪೊರಕೆ ಪೂರ್ತಿ ಹಾಳಾಗಿ ಹೋಗಿದೆ. ಅದಕ್ಕಿದ್ದ ಕಡ್ಡಿಗಳೆಲ್ಲ ಬಿಟ್ಟು ಹೋಗಿವೆ. ಮನೆ ಸ್ವಚ್ಛಗೊಳಿಸಲು ನನ್ನ ಹತ್ತಿರ ಏನೂ ಇಲ್ಲ. ನಿನ್ನ ಮನೆಯಲ್ಲಿರುವ ಕಸಪೊರಕೆಯನ್ನು ಒಂದು ಅರ್ಧ ಗಂಟೆ ಕೊಟ್ಟರೆ ಮನೆ ಗುಡಿಸಿಕೊಂಡು ತಕ್ಷಣ ವಾಪಸ್ ತಂದುಕೊಡುತ್ತೇನೆ. ಸಾಲಗಾರರಿಗೆ ಕೊಟ್ಟ ಹಾಗೆ ತಕ್ಷಣ ಕೊಟ್ಟುಬಿಡುತ್ತೇನೆ, ಬಿಡು ಎಂದು ಕೇಳಿದಳು. ಪರರಿಗೆ ಸಹಾಯ ಮಾಡುವುದೇ ತನ್ನ ಜನ್ಮದ ಧರ್ಮ ಎಂದು ನಂಬಿದ್ದ ಧರಣಿ ಸ್ವಲ್ಪವೂ ಹಿಂಜರಿಯದೆ ತನ್ನ ಮನೆಯಲ್ಲಿ ಪೂಜಾ ಕೋಣೆಗೆ ಬಳಸುವ ಪವಿತ್ರವಾದ ಕಸಪೊರಕೆಯನ್ನು ತಂದು ಕಮಲಾಗೆ ಕೊಟ್ಟುಬಿಟ್ಟಳು. ಆ ಕಸಪೊರಕೆಯನ್ನು ತೆಗೆದುಕೊಂಡು ಕಮಲಾ ತನ್ನ ಮನೆಗೆ ಹೊರಟು ಹೋದಳು. ಮಧ್ಯಾಹ್ನದ ಸಮಯ ಕಳೆದು ಸಂಜೆಯಾಗುತ್ತಿರುವಾಗ ರೇವತಿ ಎಂಬ ಇನ್ನೊಬ್ಬ ಗೃಹಿಣಿ ಧರಣಿಯ ಮನೆಗೆ ಶೃಂಗಾರ ಮಾಡಿಕೊಂಡು ಬಂದಳು. ಬನ್ನಿ ರೇವತಿಯವರೇ, ಏನು ವಿಶೇಷ? ಎಲ್ಲಿಗೆ ಹೊರಟಿದ್ದೀರಿ ಎಂದು ಕೇಳಿದಳು ಧರಣಿ. ರೇವತಿಯ ಮುಖದಲ್ಲಿ ಸ್ವಲ್ಪ ಆತಂಕ, ನಾಚಿಕೆ ಕಾಣಿಸುತ್ತಿತ್ತು. ಧರಣಿ, ಈ ದಿನ ಸಂಜೆ ನಮ್ಮ ಮಗಳನ್ನು ಹೆಣ್ಣು ನೋಡುವ ಕಾರ್ಯಕ್ರಮಕ್ಕಾಗಿ ಪಕ್ಕದ ಊರಿನಿಂದ ದೊಡ್ಡ ಸಂಬಂಧದವರು ನೋಡಲು ಬರುತ್ತಿದ್ದಾರೆ. ಅವರು ತುಂಬಾ ಆಸ್ತಿವಂತರು. ಆದರೆ ನನ್ನ ಮಗಳಿಗೆ ಹಾಕಲು ನನ್ನ ಹತ್ತಿರ ಸರಿಯಾದ ಬಂಗಾರದ ಒಡವೆಗಳಿಲ್ಲ. ಹೆಣ್ಣುಮಗಳ ಕರಳಿನಲ್ಲಿ ಒಡವೆಗಳಿಲ್ಲದೆ ಅವರ ಮುಂದೆ ಕೂರಿಸಿದರೆ ನಮ್ಮ ಮರ್ಯಾದೆ ಹೋಗುತ್ತದೆ. ದಯವಿಟ್ಟು ನಿನ್ನ ಹತ್ತಿರ ಇರುವ ಕೆಲವು ಬಂಗಾರದ ಒಡವೆಗಳನ್ನು, ರೇಷ್ಮೆ ಸೀರೆಯನ್ನು ಎರವಲಾಗಿ ಕೊಡುವೆಯಾ? ಅವರು ಹೊರಟು ಹೋದ ತಕ್ಷಣ ನಾಳೆ ಬೆಳಿಗ್ಗೆಯೇ ನಿನ್ನ ಒಡವೆಗಳನ್ನು ನಿನಗೆ ಸುರಕ್ಷಿತವಾಗಿ ಒಪ್ಪಿಸುತ್ತೇನೆ. ದಯವಿಟ್ಟು ಬೇಡ ಎನ್ನಬೇಡ ಧರಣಿ ಎಂದು ಬಲು ದೀನವಾಗಿ ಬೇಡಿಕೊಂಡಳು. ಧರಣಿಯ ಕರುಣಾಮಯಿ ಮನಸ್ಸು ಕರಗಿಹೋಯಿತು. ಪಕ್ಕದ ಮನೆಯಲ್ಲಿ ಒಂದು ಹೆಣ್ಣುಮಗಳ ಶುಭಕಾರ್ಯ ನಡೆಯುತ್ತಿರುವಾಗ ನನ್ನ ಹತ್ತಿರ ಇದ್ದೂ ಸಹಾಯ ಮಾಡದಿದ್ದರೆ ಪಾಪ ಬರುತ್ತದೆ ಎಂದು ಭಾವಿಸಿ ತಕ್ಷಣ ತನ್ನ ಒಳಗಿನ ಕೋಣೆಗೆ ಹೋಗಿ ತನ್ನ ಇರುಪೆಟ್ಟಿಗೆಯಲ್ಲಿದ್ದ ಬೀರುವಿನಲ್ಲಿದ್ದ ತನ್ನ ಮದುವೆಯ ಸಮಯದ ಬೆಲೆಬಾಳುವ ಬಂಗಾರದ ಹಾರ, ಬಳೆಗಳನ್ನು, ಹಳದಿ ಕುಂಕುಮಗಳನ್ನು ತೆಗೆದು ರೇವತಿಗೆ ಕೊಟ್ಟಳು. ರೇವತಿ ಎಷ್ಟೋ ಸಂತೋಷದಿಂದ ಆ ಒಡವೆಗಳನ್ನು ಪಡೆದು ಹರಸಿ ಹೊರಟಳು. ಸೂರ್ಯ ಮುಳುಗಿ ಸಂಜೆ ಪಶ್ಚಿಮ ದಿಕ್ಕಿನಲ್ಲಿ ಕತ್ತಲು ಆವರಿಸಿಕೊಳ್ಳುತ್ತಿರುವ ಸಂಧ್ಯಾ ಸಮಯ. ಹಿಂದೂ ಸಂಪ್ರದಾಯದಲ್ಲಿ ಅದು ಗೊಧೂಳಿ ಮುಹೂರ್ತ. ಆ ಸಮಯದಲ್ಲಿ ಧರಣಿ ದೇವರ ಮುಂದೆ ದೀಪ ಹಚ್ಚುತ್ತಿರುವಾಗ ಪಕ್ಕದ ಮನೆಯ ಪಾರ್ವತಿ ತನ್ನ 6 ತಿಂಗಳ ಸಣ್ಣ ಮಗುವನ್ನು ಎತ್ತಿಕೊಂಡು ಬಂದಳು. ಧರಣಿ, ನನ್ನ ಮಗು ಹಸಿವಿನಿಂದ ಕಣ್ಣೀರು ಹಾಕಿ ಅಳುತ್ತಿದೆ. ನಮ್ಮ ಹಸು ಹಾಲು ಕೊಟ್ಟಿಲ್ಲ. ಮನೆಯಲ್ಲಿ ಹಾಲು ಪೂರ್ತಿ ಮುಗಿದು ಹೋಗಿದೆ. ಮಗುವಿನ ಅಳುವನ್ನು ನೋಡಲಾಗುತ್ತಿಲ್ಲ. ಸ್ವಲ್ಪ ಹಾಲಿದ್ದರೆ ಕೊಡುವೆಯಾ? ನನ್ನ ಮಗುವಿನ ಹೊಟ್ಟೆ ತುಂಬಿಸುತ್ತೇನೆ ಎಂದು ದೀನವಾಗಿ ಕಣ್ಣೀರಿಡುತ್ತಾ ಕೇಳಿದಳು. ಧರಣಿ ಸ್ವಲ್ಪವೂ ಯೋಚಿಸದೆ, ಸಂಧ್ಯಾ ಸಮಯವೆಂಬುದನ್ನೂ ನೋಡದೆ, ಹಾಲು ಬಿಳಿ ಬಣ್ಣದಲ್ಲಿ ಇರುತ್ತದೆ, ಅದನ್ನು ಸಂಧ್ಯಾ ಸಮಯದಲ್ಲಿ ದಾನ ಮಾಡಬಾರದು ಎಂಬ ನಿಯಮವಿದ್ದಾಗ್ಯೂ ಕರುಣೆಯಿಂದ ತನ್ನ ಅಡುಗೆ ಮನೆಯಲ್ಲಿ ಕಾಯಿಸಿಟ್ಟಿದ್ದ ಶುದ್ಧವಾದ ಹಾಲನ್ನು ಒಂದು ಪಾತ್ರೆಗೆ ಹೊಯ್ದು ಪಾರ್ವತಿಗೆ ದಾನವಾಗಿ ಕೊಟ್ಟಳು. ರಾತ್ರಿಯ ಊಟ ಮುಗಿದ ಮೇಲೆ ಎಲ್ಲರೂ ಮಲಗುವ ನಿಶ್ಶಬ್ದದ ಸಮಯದಲ್ಲಿ ಮತ್ತೊಬ್ಬ ಮಹಿಳೆ ಗೌರಿ ಬಂದು, ಧರಣಿ, ರಾತ್ರಿ ನಮ್ಮ ಯಜಮಾನರು ಕೆಲಸದ ಮೇಲೆ ಊರಿಗೆ ಹೋಗಿ ತಡವಾಗಿ ಬಂದರು. ಅಡುಗೆಗೆ ಹಾಕಲು ಉಪ್ಪಿನ ಡಬ್ಬದಲ್ಲಿ ಉಪ್ಪು ಮುಗಿದು ಹೋಗಿದೆ. ಸ್ವಲ್ಪ ಉಪ್ಪು ಕೊಡುವೆಯಾ ಎಂದು ಕೇಳಿದಾಗ ಧರಣಿ ರಾತ್ರಿ ಹೊತ್ತು ಯಾರಿಗೂ ಉಪ್ಪನ್ನು ಕೊಡಬಾರದು ಎಂಬ ವಾಸ್ತು ನಿಯಮವನ್ನು ಯೋಚಿಸದೆ ಡಬ್ಬದಿಂದ ಉಪ್ಪನ್ನು ತೆಗೆದು ಕೊಟ್ಟುಬಿಟ್ಟಳು. ಹೀಗೆ ಆ ಒಂದೇ ದಿನದಲ್ಲಿ ಪರರ ಉಪಕಾರದ ಹೆಸರಿನಲ್ಲಿ
ತಾನು ಯಾರಾರಿಗೆ ಏನೇನು ಕೊಟ್ಟೆನೋ, ಎಂತಹ ಅಪವಿತ್ರವಾದ ಕೆಲಸಗಳನ್ನು ಮಾಡಿದೆನೋ ಎಂಬುದು ಧರಣಿಗೆ ಸ್ಪಷ್ಟವಾಗಿ ನೆನಪಿರಲಿಲ್ಲ. ಎಲ್ಲರಿಗೂ ಸಹಾಯ ಮಾಡಿದೆನಲ್ಲ ಎಂಬ ತೃಪ್ತಿಯಲ್ಲಿ ಅವಳು ನಿದ್ರಿಸಿದಳು. ಮರುದಿನ ಬೆಳಿಗ್ಗೆ ಧರಣಿ ಮತ್ತು ಮಾಧವನ ಜೀವನದಲ್ಲಿ ಒಂದು ಭೀಕರವಾದ ಇಡಿಲು ಬಡಿಯಿತು. ಸೂರ್ಯೋದಯವಾಗುವುದಕ್ಕಿಂತ ಮುಂಚೆಯೇ ಮಾಧವನ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುವ ರಾಮು ಎಂಬ ಹುಡುಗ ಓಡೋಡುತ್ತಾ ಉಸಿರುಕಟ್ಟುತ್ತಾ ಮನೆಗೆ ಬಂದನು. ಅಯ್ಯೋ ಮಾಧವರೇ, ಯೋಳಿ ಅಯ್ಯೋ, ರಾತ್ರಿ ನಮ್ಮ ಅಂಗಡಿಗೆ ಕಳ್ಳರು ಬಿದ್ದಿದ್ದಾರೆ. ಒಂದು ಧಾನ್ಯದ ಕಾಳನ್ನು ಉಳಿಸದೆ ಬಸ್ತಾ ಬ್ಲಾಕ್ಗಳನ್ನೇ, ಇಡೀ ಸರಕನ್ನೆಲ್ಲ ಗಾಡಿಗಳ ಮೇಲೆ ಕದ್ದೊಯ್ದಿದ್ದಾರೆ. ಹಣದ ಪೆಟ್ಟಿಗೆಯನ್ನು ಒಡೆದು ಅದರಲ್ಲಿದ್ದ ಹಣವನ್ನೆಲ್ಲ ದೋಚಿದ್ದಾರೆ. ನಮ್ಮ ಅಂಗಡಿ ಪೂರ್ತಿ ಖಾಲಿಯಾಗಿದೆ ಎಂದು ಎದೆಬಡಿದುಕೊಳ್ಳುತ್ತಾ ಗಟ್ಟಿಯಾಗಿ ಕೂಗಿ ಹೇಳಿದನು. ಆ ಮಾತನ್ನು ಕೇಳಿದ ತಕ್ಷಣ ಮಾಧವನಿಗೆ ಪ್ರಾಣವೇ ಹೋದಂತಾಯಿತು. ತಲೆ ಸಿಡಿದು ಹೋಗುವಂತಾಯಿತು. ತಕ್ಷಣ ಅಂಗಡಿಯ ಹತ್ತಿರ ಓಡಿಹೋಗಿ ನೋಡಲಾಗಿ ಅಲ್ಲಿ ಎಲ್ಲವೂ ಶೂನ್ಯ. ತನ್ನ 10 ವರ್ಷಗಳ ನಿರಂತರ ಕಷ್ಟ ಒಂದೇ ರಾತ್ರಿಯಲ್ಲಿ ಕರಗಿ ಹೋಗಿತ್ತು. ಕಣ್ಣೀರು ಮುನ್ನೀರಿನಂತೆ ಅಳುತ್ತಾ ಹುಚ್ಚನ ಹಾಗೆ ಮನೆಗೆ ಬಂದನು. ನಡೆದ ಘೋರದ ಬಗ್ಗೆ ತನ್ನ ಹೆಂಡತಿ ಧರಣಿಗೆ ಹೇಳಿದನು. ಧರಣಿ ಆತಂಕಪಡುತ್ತಾ, ನೀವು ಧೃತಿಗೆಡಬೇಡಿ, ದೇವರು ನಮಗಿದ್ದಾನೆ. ನಮ್ಮ ಮನೆಯ ಇರುಪೆಟ್ಟಿಗೆಯಲ್ಲಿ ನೀವು ಬಚ್ಚಿಟ್ಟ ವ್ಯಾಪಾರದ ನಗದು ಹಣ, ನನ್ನ ಒಡವೆಗಳು ಇವೆಯಲ್ಲವೇ? ಅವುಗಳನ್ನು ಮಾರಿ ಮತ್ತೆ ವ್ಯಾಪಾರವನ್ನು ಸಣ್ಣದಾಗಿ ಶುರು ಮಾಡೋಣ ಎಂದು ಧೈರ್ಯ ಹೇಳಿ ಕೋಣೆಗೆ ಹೋಗಿ ಇರುಪೆಟ್ಟಿಗೆಯನ್ನು ಬೀರುವನ್ನು ತೆರೆದು ನೋಡಿದಳು. ಆದರೆ ಅಲ್ಲಿ ನೋಡಿದರೆ ಪೆಟ್ಟಿಗೆಯ ಒಳಗೆಲ್ಲಾ ಖಾಲಿಯಾಗಿದೆ. ಇದ್ದ ಅಲ್ಪಸ್ವಲ್ಪ ಒಡವೆಗಳನ್ನು ಸಹ ಅವಳು ನಿನ್ನೆ ರೇವತಿಗೆ ಕೊಟ್ಟುಬಿಟ್ಟಿದ್ದಳು. ಉಳಿದ ಹಣ ಏನಾಯಿತೋ ತಿಳಿಯದು. ಸರಿ ಎಂದು ರೇವತಿಯ ಮನೆಗೆ ಹೋದರೆ ರೇವತಿ ಒಡವೆಗಳನ್ನು ವಾಪಸ್ ಕೊಡದೆ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಎಲ್ಲೋ ಓಡಿಹೋಗಿದ್ದಳು. ಮನೆಯಲ್ಲಿ ಕನಿಷ್ಠ ಪೂಜೆ ಮಾಡಲು ಒಂದು ಸಣ್ಣ ಕಾಸೂ ಇರಲಿಲ್ಲ. ರಾತ್ರೋರಾತ್ರಿ ಅವರು ಭೀಕರವಾದ ಬಡತನಕ್ಕೆ, ದಾರಿದ್ರ್ಯಕ್ಕೆ ತಳ್ಳಲ್ಪಟ್ಟರು. ಬೆಳಗಾಗುತ್ತಿದ್ದಂತೆ ಮಾಧವನಿಗೆ ಸರಕುಗಳನ್ನು ಕೊಟ್ಟಿದ್ದ ಸಗಟು ಸಾಲಗಾರರು ಮನೆಗೆ ನುಗ್ಗಿ ನಾನಾ ರೀತಿಯ ಕಟು ಮಾತುಗಳನ್ನಾಡಲು ಶುರು ಮಾಡಿದರು. ಮಾಧವನಿಗೆ ಕಣ್ಣೀರಿನ ಜೊತೆಗೆ ಕೋಪ ಮಿತಿಮೀರಿತು. ಧರಣಿ, ನಿನಗೆ ಬುದ್ಧಿಯಿದೆಯೇ? ನೀನು ಮಾಡುವ ಈ ಹುಚ್ಚು ದಾನಗಳಿಂದಲೇ ನಮಗೆ ಈ ಗತಿ ಬಂದಿದೆ. ಇರುವುದನ್ನೆಲ್ಲ ಊರವರ ಪಾಲಿಗೆ ಹಂಚಿ, ಮನೆಯಲ್ಲಿನ ಒಡವೆಗಳನ್ನೆಲ್ಲ ಎರವಲು ಕೊಟ್ಟು ಈಗ ನನ್ನನ್ನು ನಡುಬೀದಿಯಲ್ಲಿ ಸಾಲಗಾರರ ಮುಂದೆ ನಿಲ್ಲಿಸಿದ್ದೀಯಾ? ದಾರಿದ್ರ್ಯ ನಮ್ಮ ತಲೆಯ ಮೇಲೆ ತಾಂಡವವಾಡುತ್ತಿದೆ. ನಿನ್ನ ಕೈಗಳಿಂದಲೇ ನಮ್ಮ ಸರ್ವನಾಶವಾಗಿದೆ. ಇನ್ನು ನೀನು ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ತಕ್ಷಣ ನನ್ನ ಕಣ್ಣ ಮುಂದಿನಿಂದ ತೊಲಗು ಎನ್ನುತ್ತಾ ಧರಣಿಯ ಜುಟ್ಟು ಹಿಡಿದು, ಕರಳಪಟ್ಟಿ ಹಿಡಿದು ಕ್ರೂರವಾಗಿ ಮನೆಯಿಂದ ಹೊರಹಾಕಿದನು. ಯಾರಾರಿಗೆ ಧರಣಿ ನಿನ್ನೆಯವರೆಗೂ ಸಹಾಯ ಮಾಡಿದ್ದಳೋ ಆ ನೆರೆಹೊರೆಯವರೆಲ್ಲರೂ ಈಗ ಕನಿಷ್ಠ ಸಮಾಧಾನ ಮಾಡಲು ಬರಲಿಲ್ಲ. ಸರಿ ಸರಿ ಮುಖವನ್ನೇ ಮರೆಸಿಕೊಂಡರು. ಅನಾಥಳಾದ ಧರಣಿಗೆ ಜಗತ್ತೇ ಕತ್ತಲಾಗಿ ಕಂಡಿತು. ಕಣ್ಣೀರು ಮುನ್ನೀರಿನಂತೆ ರೋದಿಸುತ್ತಾ, ದಾರಿದ್ರ್ಯ ಮತ್ತು ಗಂಡನ ಕೋಪವನ್ನು ತಾಳಲಾರದೆ ತನ್ನ ಇಷ್ಟದೈವವಾದ ಊರಿನ ಕೊನೆಯಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತಲುಪಿದಳು. ತಾಯಿ ಜಗನ್ಮಾತೆ, ನಾನೇನು ಘೋರವಾದ ತಪ್ಪು ಮಾಡಿದೆ ಎಂದು ನನಗೆ ಈ ಕಠಿಣವಾದ ಶಿಕ್ಷೆ ನೀಡಿದೆ? ನನ್ನ ಗಂಡ ನನ್ನನ್ನು ಹೊರಹಾಕಿದರೂ ಸಮಾಜವು ಹೀಯಾಳಿಸುತ್ತಿದೆ. ನಾನು ಬದುಕಿದ್ದು ಪ್ರಯೋಜನವಿಲ್ಲ. ನಿನ್ನ ಸಾಕ್ಷಿಯಾಗಿ ಈ ಪ್ರಾಣ ಬಿಡುತ್ತೇನೆ ಎನ್ನುತ್ತಾ ಪಕ್ಕದಲ್ಲೇ ರಭಸವಾಗಿ ಹರಿಯುತ್ತಿದ್ದ ಗೋದಾವರಿ ನದಿಗೆ ಜಿಗಿಯಲು ಸಿದ್ಧಳಾದಳು. ಸರಿಯಾಗಿ ಅಪ್ಪದೇ ಆಕಾಶದಿಂದ ಕಣ್ಣು ಕೋರೈಸುವ ಅದ್ಭುತವಾದ ಬೆಳಕು ಮೂಡಿತು. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿಯು 8 ಕೈಗಳಿಂದ ತಾವರೆಯ ಮೇಲೆ ಕುಳಿತು ಧರಣಿಯ ಮುಂದೆ ಪ್ರತ್ಯಕ್ಷಳಾದಳು. ನಿಲ್ಲು ಧರಣಿ, ಅಜ್ಞಾನದಿಂದ ಆತ್ಮಹತ್ಯೆ ಎಂಬ ಮಹಾಪಾಪಕ್ಕೆ ಕೈ ಹಾಕ್ಬೇಡ. ನೀನು ಏಕೆ ಈ ದಾರಿದ್ರ್ಯವನ್ನು ಅನುಭವಿಸುತ್ತಿದ್ದೀಯ? ಅಷ್ಟೈಶ್ವರ್ಯಗಳಿಂದ ತುಂಬಿರಬೇಕಾಗಿದ್ದ ನಿನ್ನ ಮನೆ ಏಕೆ ಹೀಗೆ ಸಾಲದ ಪಾಲಾಯಿತು? ನಿನ್ನ ಗಂಡ ನಿನ್ನನ್ನು ಏಕೆ ಹೊರಹಾಕಿದನು ಎಂದು ನಿನಗೆ ಗೊತ್ತೇ? ಇವೆಲ್ಲವೂ ನೀನು ನಿನ್ನೆ ಒಂದೇ ದಿನದಲ್ಲಿ ಮಾಡಿದ 5 ಭೀಕರವಾದ ತಪ್ಪುಗಳಿಂದಲೇ ನಡೆದಿದೆ. ಪರೋಪಕಾರ ಒಳ್ಳೆಯದೇ, ಆದರೆ ತಿಳಿದೋ ತಿಳಿಯದೆಯೋ ನಿನ್ನ ಮನೆಯಲ್ಲಿದ್ದ ಅತ್ಯಂತ ಪವಿತ್ರವಾದ 5 ವಸ್ತುಗಳನ್ನು ಇತರರ ಕೈಗೆ ಒಪ್ಪಿಸಿದೆ. ಯಾರ ಮನೆಯಲ್ಲಿ ಈ ವಸ್ತುಗಳು ಇತರರ ಪಾಲಾಗುತ್ತವೆಯೋ ಆ ಮನೆಯಲ್ಲಿ ನಾನು ಒಂದು ಕ್ಷಣವೂ ವಾಸಿಸುವುದಿಲ್ಲ. ನನ್ನ ಜಾಗದಲ್ಲಿ ಜ್ಯೇಷ್ಠಾದೇವಿ ಎಂಬ ದಾರಿದ್ರ್ಯ ದೇವತೆ ಪ್ರವೇಶಿಸುತ್ತಾಳೆ ಎಂದು ಗಂಭೀರವಾಗಿ ನುಡಿದಳು. ಆಗ ಧರಣಿ ಭಯದಿಂದ ನಡುಗುತ್ತಾ ಕೈಮುಗಿದು, ತಾಯಿ, ನನ್ನ ತಪ್ಪು ನನಗೆ ತಿಳಿಯಲಿಲ್ಲ.
ಅವು ಯಾವುವು ಎಂದು ದಯವಿಟ್ಟು ನನಗೆ ವಿವರವಾಗಿ ಹೇಳಿ ನನ್ನ ಅಜ್ಞಾನವನ್ನು ದೂರ ಮಾಡಿ ಎಂದು ಕಣ್ಣೀರಿನಿಂದ ಬೇಡಿಕೊಂಡಳು. ಆಗ ಮಹಾಲಕ್ಷ್ಮೀ ದೇವಿಯೂ ಹೀಗೆ ವಿವರವಾಗಿ ಹೇಳಲು ಪ್ರಾರಂಭಿಸಿದಳು. ಧರಣಿ, ಮನೆಯಲ್ಲಿನ ಈ 5 ವಸ್ತುಗಳನ್ನು ಮರೆತೂ ಸಹ ಯಾರಿಗೂ ಕೊಡಬಾರದು. ಆ ವಸ್ತುಗಳು ಯಾವುವು ಎಂದು ಶ್ರದ್ಧೆಯಿಂದ ಕೇಳು ಎಂದು ಹೀಗೆ ಹೇಳಲು ತೊಡಗಿದಳು. ಎಲ್ಲಕ್ಕಿಂತ ಮೊದಲನೆಯ ವಸ್ತು, ಅಡುಗೆ ಮಾಡಲು ಬಳಸುವ ಮಣೆ ಅಥವಾ ಲಟ್ಟಣಿಗೆಗಳನ್ನು ಇತರರಿಗೆ ಕೊಡಬಾರದು. ರೊಟ್ಟಿ ಅಥವಾ ಚಪಾತಿ ಮಾಡುವ ಮಣೆಯನ್ನೂ ಸಹ ಕೊಡಬಾರದು, ಏಕೆಂದರೆ ಅಡುಗೆ ಮನೆಯಲ್ಲಿ ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ಈ ವಸ್ತುಗಳು ಪವಿತ್ರತೆಯನ್ನು ಹೊಂದಿರಬೇಕು. ಇದೇ ವಸ್ತುಗಳ ಮೂಲಕ ಭಗವಂತನಿಗೆ ಪ್ರಸಾದವನ್ನು ಸಿದ್ಧಪಡಿಸಲಾಗುತ್ತದೆ. ಆದುದರಿಂದ ಈ ವಸ್ತುಗಳನ್ನು ಯಾವಾಗಲೂ ಶುದ್ಧವಾಗಿ ಪವಿತ್ರವಾಗಿ ಇಡಬೇಕು. ಇತರರಿಗೆ ಕೊಟ್ಟಾಗ ಇವು ಅಪವಿತ್ರವಾಗಬಹುದು. ಆಮೇಲೆ ಇವುಗಳ ಬಳಕೆಯಿಂದ ಅಶುಭ ಫಲಗಳು ಲಭಿಸುತ್ತವೆ. ಆದುದರಿಂದ ಧರಣಿ, ನೀನು ನಿನ್ನ ಮನೆಯಲ್ಲಿದ್ದ ರೊಟ್ಟಿ ಮಾಡುವ ಮಣೆ, ಹಂಚನ್ನು ಇತರರಿಗೆ ಕೊಟ್ಟು ಮೊದಲನೆಯ ತಪ್ಪು ಮಾಡಿದೆ. ಇನ್ನು ಲಕ್ಷ್ಮೀದೇವಿಯು ಈ ರೀತಿ ಹೇಳುತ್ತಾಳೆ. ಧರಣಿ, ಈಗ ನೀನು 2ನೆಯ ವಸ್ತುವಿನ ಬಗ್ಗೆ ತಿಳಿದುಕೋ. ನೀನು ನಿನ್ನ ಪಕ್ಕದ ಮನೆಯಾಕೆಗೆ ಮನೆಯಲ್ಲಿದ್ದ ಕಸ್ಪೊರಕೆಯನ್ನು ಕೊಟ್ಟೆಯಲ್ಲವೇ? ಯಾವ ವಸ್ತುವಿನಲ್ಲಿ ನನ್ನ ವಾಸ ಯಾವಾಗಲೂ ಇರುತ್ತದೆಯೋ, ಯಾವ ವಸ್ತು ನನಗೆ ಅತ್ಯಂತ ಪ್ರೀತಿಯಾದದ್ದೋ, ನೀನು ಅದನ್ನು ಇತರರಿಗೆ ಕೊಟ್ಟೆ. ಇಂತಹ ಸ್ಥಿತಿಯಲ್ಲಿ ನಾನು ನಿನ್ನ ಮನೆಯಲ್ಲಿ ಹೇಗೆ ಇರಬಲ್ಲೆ ಹೇಳು ಧರಣಿ? ಯಾವ ಸ್ತ್ರೀ ತನ್ನ ಮನೆಯಲ್ಲಿರುವ ಕಸ್ಪೊರಕೆಯನ್ನು ಇತರರಿಗೆ ಕೊಡುತ್ತಾಳೋ, ನಾನು ಅವಳ ಮನೆಯನ್ನು ತೊರೆಯುತ್ತೇನೆ. ಕಸಪೊರಕೆಯ ಬಳಕೆಯಿಂದ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ನನ್ನ ವಾಸವಿರುತ್ತದೆ. ಒಂದು ಮಾತು ನೆನಪಿಡು, ಮನೆಯಲ್ಲಿ ಕಸಪೊರಕೆಯನ್ನು ಯಾರಿಗೂ ಕಾಣಿಸದ ಜಾಗದಲ್ಲಿ ಇಡಬೇಕು. ಕಸಪೊರಕೆಯ ಮೇಲೆ ಹೊರಗಿನವರ ದೃಷ್ಟಿ ಬೀಳಬಾರದು. ಕಸಪೊರಕೆ ಒಂದು ಅತ್ಯಂತ ಪವಿತ್ರವಾದ ವಸ್ತು. ಇದಕ್ಕೆ ಕಾಲು ತಗುಲಿಸುವುದನ್ನು ಸಹ ಮಾಡಬಾರದು. ಇದರಿಂದ ಕೊಳಕಾಗಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸಬಾರದು. ಓ ಧರಣಿ, ನೀನು 3ನೆಯ ವಸ್ತುವಿನ ಬಗ್ಗೆ ತಿಳಿದುಕೋ. ಇದನ್ನು ಒಬ್ಬ ಸ್ತ್ರೀ ಇತರರಿಗೆ ಎಂದಿಗೂ ಕೊಡಬಾರದು. ಅದೇ ಒಡವೆಗಳು. ಒಬ್ಬ ಸ್ತ್ರೀ ತನ್ನ ಒಡವೆಗಳನ್ನು ಬೇರೆ ಸ್ತ್ರೀಗೆ ಎಂದಿಗೂ ಕೊಡಬಾರದು. ನಾನು ಯಾವಾಗಲೂ ಒಡವೆಗಳಲ್ಲಿ ವಾಸಿಸುತ್ತೇನೆ. ಒಬ್ಬ ಮಹಿಳೆಯ 16 ಶೃಂಗಾರಗಳಲ್ಲಿ ಒಡವೆಗಳಿಗೆ ತುಂಬಾ ದೊಡ್ಡ ಪ್ರಾಮುಖ್ಯತೆ ಇದೆ. ಮದುವೆಯಾದ ಸ್ತ್ರೀ ತನ್ನ ಒಡವೆಗಳನ್ನು ಇತರರಿಗೆ ಕೊಡಬಾರದು. ಯಾವ ಸ್ತ್ರೀ ತನ್ನ ಒಡವೆಗಳನ್ನು ಇತರರಿಗೆ ಕೊಡುತ್ತಾಳೋ ಅವರ ಜೀವನದಲ್ಲಿ ದೊಡ್ಡ ದುರಾದೃಷ್ಟ ಬರುತ್ತದೆ. ಧರಣಿ, ಈಗ ನಾನು 4ನೆಯ ವಸ್ತುವಿನ ಬಗ್ಗೆ ತಿಳಿಸುತ್ತೇನೆ. ಯಾವುದೇ ಮನುಷ್ಯನಾಗಲಿ ಸಂಜೆಯಾದ ಮೇಲೆ ಎಂದಿಗೂ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು. ಆದರೆ ನೀನು ಸಂಧ್ಯಾ ಸಮಯದಲ್ಲಿ ಹಾಲನ್ನು ದಾನ ಮಾಡಿದೆ. ಸಂಜೆ ಹಾಲನ್ನು ಇತರರಿಗೆ ಕೊಟ್ಟರೆ ದುರಾದೃಷ್ಟ ಬರುತ್ತದೆ. ಸಂಜೆ ಶುದ್ಧವಾದ ವಸ್ತುಗಳನ್ನು ಇತರರಿಗೆ ದಾನ ಮಾಡಿದಾಗ ಮನುಷ್ಯನ ಜೀವನದಲ್ಲಿ ದುರಾದೃಷ್ಟ ಬರುತ್ತದೆ. ಹಾಗೆಯೇ ರಾತ್ರಿ ಹೊತ್ತು ಉಪ್ಪನ್ನು ಯಾರಿಗೂ ದಾನವಾಗಿ ಕೊಡಬಾರದು. ಉಪ್ಪು ಸಮುದ್ರ ಮಥನದಿಂದ ಹುಟ್ಟುತ್ತದೆ. ನಾನು ಸಹ ಸಮುದ್ರ ರಾಜನ ಮಗಳೇ ತಾನೇ. ಉಪ್ಪು ಸಾಕ್ಷಾತ್ ನನ್ನ ಪ್ರತಿರೂಪ, ಧನದ ಸಂಕೇತ. ಸೂರ್ಯಾಸ್ತಮಯದ ನಂತರ ಕತ್ತಲಾದ ರಾತ್ರಿಯ ಸಮಯದಲ್ಲಿ ಯಾರಿಗಾದರೂ ಉಪ್ಪನ್ನು ಕೊಟ್ಟರೆ ಆ ಮನೆಯ ಸರ್ವ ಸಂಪತ್ತುಗಳು, ಉಳಿಸಿದ ಹಣ ಆ ಉಪ್ಪಿನ ಜೊತೆಯಲ್ಲೇ ಹೊರಟು ಹೋಗುತ್ತವೆ. ದಾರಿದ್ರ್ಯ ದೇವತೆ ಆ ಮನೆಯಲ್ಲಿ ಕಾಯಂ ವಾಸಸ್ಥಾನ ಮಾಡಿಕೊಳ್ಳುತ್ತಾಳೆ. ರಾತ್ರಿ ಹೊತ್ತು ಉಪ್ಪು ಕೊಟ್ಟರೆ ಕುಟುಂಬದ ಸದಸ್ಯರ ನಡುವೆ ತೀವ್ರವಾದ ಜಗಳಗಳು ಸಹ ಬರುತ್ತವೆ. ಕನುಕ, ಧರಣಿ, ಇವುಗಳನ್ನು ಎಂದಿಗೂ ದಾನ ಮಾಡಬಾರದು. ಈ ವಸ್ತುಗಳನ್ನು ಇತರರಿಗೆ ಸಾಲವಾಗಿ ಅಥವಾ ಬಳಸಲು ಕೊಡಬಾರದು ಎಂದು ಲಕ್ಷ್ಮೀ ದೇವಿಯು ಹೇಳುತ್ತಾಳೆ. ಆಗ ಧರಣಿ ಹೀಗೆನ್ನುತ್ತಾಳೆ. ಲಕ್ಷ್ಮೀ ತಾಯಿ, ನನ್ನಿಂದ ದೊಡ್ಡ ತಪ್ಪಾಗಿದೆ. ನನಗೆ ಈ ವಿಷಯಗಳು ತಿಳಿಯದಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಉಪಾಯವನ್ನು ಹೇಳಿ ಎಂದು ಬೇಡಿಕೊಳ್ಳುತ್ತಾಳೆ. ಅದಕ್ಕೆ ದೇವಿ ಲಕ್ಷ್ಮಿಯು ಈ ರೀತಿ ಹೇಳುತ್ತಾಳೆ. ಧರಣಿ, ನೀನು ಈಗಾಗಲೇ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೀಯಾ? ಆದುದರಿಂದ ನೀನು ತಿರುಗಿ ನಿನ್ನ ಮನೆಗೆ ಹೋಗು. ನಿನಗೆ ನಿನ್ನ ಸಂಪೂರ್ಣ ಧನಸಂಪತ್ತನ್ನು ವಾಪಸ್ ನೀಡುತ್ತೇನೆ ಎಂದು ಹೇಳಿದ ತಕ್ಷಣ ಲಕ್ಷ್ಮಿ ತಾಯಿ ಅಲ್ಲಿಂದ ಮಾಯವಾಗುತ್ತಾಳೆ. ಆಮೇಲೆ ಧರಣಿ ಲಕ್ಷ್ಮಿ ದೇವಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆ ಜಾಗದಿಂದ ಮನೆಯ ಕಡೆಗೆ ಹೋಗುತ್ತಾಳೆ. ಧರಣಿ ಭಯಪಡುತ್ತಾ ಆಸೆಯಿಂದ ಮನೆಗೆ ತಿರುಗಿ ಬರುವಷ್ಟರಲ್ಲಿ ಕದ್ದೊಯ್ಯಲಾಗಿದ್ದ ವ್ಯಾಪಾರದ ಸರಕೆಲ್ಲವೂ, ಹಣದ ಪೆಟ್ಟಿಗೆಯಲ್ಲಿದ್ದ ಹಣವೆಲ್ಲವೂ ಅಂಗಡಿಯಲ್ಲಿ ಯಥಾವತ್ತಾಗಿಯೇ ಇತ್ತು.
ಕಳ್ಳರು ಕಾಡಿನಲ್ಲಿ ದಾರಿ ತಪ್ಪಿ ಪೊಲೀಸರಿಗೆ ಸಿಕ್ಕಿಬಿದ್ದರು ಎಂಬ ಸುದ್ದಿ ಬಂದಿತು. ಹಾಗೆಯೇ ತನ್ನ ಒಡವೆಗಳನ್ನು ತೆಗೆದುಕೊಂಡು ಓಡಿಹೋಗಿದ್ದ ರೇವತಿಗೆ ದಾರಿಯಲ್ಲಿ ಒಂದು ಹಾವು ಎದುರಾಗಿ ಹೆದರಿಸಿದ್ದರಿಂದ ಮನಸ್ಸು ಬದಲಾಯಿಸಿಕೊಂಡು ತಪ್ಪು ತಿಳಿದುಕೊಂಡು ಬಂದು ಧರಣಿಯ ಕಾಲಿಗೆ ಬಿದ್ದು ಒಡವೆಗಳನ್ನು ಒಪ್ಪಿಸಿ ಹೋದಳು. ತನ್ನ ಹೆಂಡತಿಯ ಹಿರಿಮೆಯನ್ನು, ನಡೆದ ಪವಾಡವನ್ನು, ಮಹಾಲಕ್ಷ್ಮಿಯ ಕೃಪೆಯನ್ನು ತಿಳಿದುಕೊಂಡ ಮಾಧವ ಓಡಿ ಬಂದು ಧರಣಿಯಲ್ಲಿ ಕ್ಷಮೆ ಕೇಳಿ ಕಣ್ಣೀರು ಒರೆಸುತ್ತಾ ಎಷ್ಟೋ ಪ್ರೀತಿಯಿಂದ ಮರಳಿ ಮನೆಗೆ ಕರೆದೊಯ್ದನು. ಅಂದಿನಿಂದ ಧರಣಿ ತನ್ನ ಮನೆಯಲ್ಲಿದ್ದ ಆ 5 ವಸ್ತುಗಳನ್ನು ಮತ್ಯಾರಿಗೂ ಕೊಡದೆ ಲಕ್ಷ್ಮಿಯ ಕೃಪೆಯಿಂದ ಗಂಡನೊಂದಿಗೆ 100 ಕಾಲ ಸುಖ ಸಂತೋಷಗಳಿಂದ ಅಷ್ಟೈಶ್ವರ್ಯಗಳಿಂದ ಬಾಳಿದಳು. ಇನ್ನು ವಿಡಿಯೋ ವಿಚಾರಕ್ಕೆ ಬಂದರೆ, ಉಪ್ಪಿನ ಬಗ್ಗೆ ನಾವು ಎಷ್ಟು ಹೆಮ್ಮೆಯಿಂದ ಹೇಳಿಕೊಂಡರೂ ಅದು ಕಡಿಮೆಯೇ ಆಗುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜಾ ವಿಧಾನಗಳಲ್ಲಿ ಉಪ್ಪನ್ನು ಅತ್ಯಂತ ಪವಿತ್ರವಾದದ್ದು ಎಂದು, ದೈವೀ ಅಂಶವನ್ನು ಹೊಂದಿದ್ದೆಂದು ಭಾವಿಸುತ್ತಾರೆ. ಉಪ್ಪು ಎಂದರೆ ಬೇರೇನೂ ಅಲ್ಲ, ಸಾಕ್ಷಾತ್ ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಥನ ಮಾಡುತ್ತಿದ್ದ ಸಮಯದಲ್ಲಿ ಅಮೃತದ ಜೊತೆಯಾಗಿ ಅನೇಕ ದಿವ್ಯವಾದ ವಸ್ತುಗಳು ಹುಟ್ಟಿಬಂದವು. ಅದರಲ್ಲಿ ಭಾಗವಾಗಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೂ ಸಹ ಸಮುದ್ರದಿಂದಲೇ ಉದ್ಭವಿಸಿದಳು. ಅದೇ ಸಮುದ್ರದಿಂದಲೇ ಈ ಉಪ್ಪು ಸಹ ಹುಟ್ಟುತ್ತದೆ. ಅದಕ್ಕೆ ಸಮುದ್ರದ ಗರ್ಭದಿಂದ ಹುಟ್ಟಿದ ಈ ಉಪ್ಪಿಗೂ ಸಹ ಸಾಕ್ಷಾತ್ ಆ ಲಕ್ಷ್ಮೀದೇವಿಗೆ ಇರುವಷ್ಟೇ ಪ್ರಾಮುಖ್ಯತೆ, ಪವಿತ್ರತೆಯನ್ನು ನಮ್ಮ ಶಾಸ್ತ್ರಗಳಲ್ಲಿ ನೀಡಲಾಗಿದೆ. ಉಪ್ಪನ್ನು ಯಾರು ಲಕ್ಷ್ಮಿ ಸ್ವರೂಪ ಎಂದು ಭಾವಿಸಿ ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಉಪ್ಪಿನಿಂದ ಮಾಡುವ ಪರಿಹಾರಗಳು ತುಂಬಾ ಶಕ್ತಿಶಾಲಿಯಾದವು ಮತ್ತು ಯಾವಾಗಲೂ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ. ಮುಖ್ಯವಾಗಿ ಕಲ್ಲುಪ್ಪನ್ನು ಮನೆಯಲ್ಲಿ ಸರಿಯಾದ ಪದ್ಧತಿಯಲ್ಲಿ ಬಳಸಿದರೆ ಅದು ಲಕ್ಷ್ಮೀದೇವಿಯನ್ನು ಎಷ್ಟೋ ಆಕರ್ಷಿಸುತ್ತದೆ. ಮನೆಗೆ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುವ ಅದ್ಭುತವಾದ ಧನಾತ್ಮಕ ಶಕ್ತಿ ಈ ಕಲ್ಲುಪ್ಪಿಗೆ ಮಾತ್ರ ಇರುತ್ತದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ದಾರಿದ್ರ್ಯ, ದೃಷ್ಟಿದೋಷ, ಕೆಟ್ಟ ಕಣ್ಣು ಎಲ್ಲವೂ ಈ ಉಪ್ಪಿನಿಂದ ಪಟಾಪಂಚಲಾಗಿ ಹೋಗುತ್ತವೆ. ಅದಕ್ಕೆ ಉಪ್ಪನ್ನು ನಾವು ಕೇವಲ ಅಡುಗೆಯ ರುಚಿಗಾಗಿ ಬಳಸುವ ವಸ್ತುವಾಗಿ ಮಾತ್ರ ನೋಡಬಾರದು. ಮುಖ್ಯವಾಗಿ ಶುಕ್ರವಾರದ ದಿನ ಕೆಲವು ಕೆಲಸಗಳನ್ನು ನಾವು ಅಸ್ತಿತ್ವದಲ್ಲೂ ಮಾಡಬಾರದು. ಶುಕ್ರವಾರದಂದು ಸಂಜೆಯ ವೇಳೆ ಅಂದರೆ ಸಂಧ್ಯಾ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಹಣವನ್ನು ಇತರರಿಗೆ ಸಾಲವಾಗಿ ಕೊಡಬಾರದು. ಹಾಗೆ ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿಯನ್ನು ನಿಮ್ಮ ಕೈಯಾರೆ ಇತರರಿಗೆ ಕೊಟ್ಟ ಹಾಗೆ ಆಗುತ್ತದೆ. ಹಾಗೆಯೇ ನಿಮ್ಮ ಮನೆಯಿಂದ ಉಪ್ಪು, ಹಳದಿ, ಕುಂಕುಮ್, ಹಾಲು, ಮೊಸರಿನಂತಹ ಬಿಳಿ ವಸ್ತುಗಳನ್ನು ಮತ್ತು ಹುಣಿಸೆಹಣ್ಣು, ನಿಂಬೆಹಣ್ಣಿನಂತಹ ಹುಳಿ ವಸ್ತುಗಳನ್ನು ನೆರೆಹೊರೆಯವರಿಗೆ ಅಥವಾ ಇತರರಿಗೆ ಈ ದಿನ ಎಂದಿಗೂ ದಾನವಾಗಿ ಅಥವಾ ಬದಲಾಗಿ ಕೊಡಬಾರದು. ಹೀಗೆ ಮಾಡಿದರೆ ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದ ಹಾಗೆ ಆಗುತ್ತದೆ. ಹಾಗೆಯೇ ಶುಕ್ರವಾರದ ದಿನ ಉಗುರು ಕತ್ತರಿಸಿಕೊಳ್ಳುವುದು, ಕೂದಲು ಕತ್ತರಿಸಿಕೊಳ್ಳುವುದು, ಕ್ಷೌರ ಮಾಡಿಸಿಕೊಳ್ಳುವುದರಂತಹ ಕೆಲಸಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಮಾಡಬಾರದು. ಈ ದಿನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಆದರೆ ಶುಕ್ರವಾರ ಸಂಜೆ ಅಥವಾ ರಾತ್ರಿ ಹೊತ್ತು ಮನೆ ಗುಡಿಸುವುದು, ಕಸವನ್ನು ಹೊರಗೆ ಹಾಕುವುದು ಮಾಡಬಾರದು. ಇನ್ನು ಮುಖ್ಯವಾಗಿ ಮಹಿಳೆಯರು ಶುಕ್ರವಾರದ ದಿನ ಕಣ್ಣೀರು ಹಾಕಬಾರದು. ಮನೆಯಲ್ಲಿ ಕಾರಣವಿಲ್ಲದೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಡಬಾರದು. ಯಾವ ಮನೆಯಲ್ಲಿ ಮಹಿಳೆಯರು ಕಣ್ಣೀರು ಸುರಿಸುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಮನೆಯೊಡತಿ ಸಂತೋಷದಿಂದ ನಗುತ್ತಾ ಇರುವ ಮನೆಯಲ್ಲೇ ಸಿರಿ ಸಂಪತ್ತುಗಳು ಆನಂದದಿಂದ ತಾಂಡವವಾಡುತ್ತವೆ. ಹಾಗೆಯೇ ಶುಕ್ರವಾರದ ದಿನ ಹಗಲು ಹೊತ್ತು ಮಲಗಬಾರದು, ಮಾಂಸಾಹಾರವಾಗಲಿ ಮದ್ಯವಾಗಲಿ ಸೇವಿಸಬಾರದು. ಹರಿದ ಬಟ್ಟೆಗಳನ್ನು ಧರಿಸುವುದು, ಸ್ನಾನ ಮಾಡದೆ ಅಶುಚಿಯಾಗಿರುವುದು, ಮನೆಯಲ್ಲಿ ಜಡಗಟ್ಟುಗಳನ್ನು ಒಡೆಯುವುದು ಸಹ ಶುಕ್ರವಾರದಂದು ಪೂರ್ತಿ ನಿಷೇಧ. ಯಾರು ಈ ಕಠಿಣವಾದ ನಿಯಮಗಳನ್ನು ಪಾಲಿಸುತ್ತಾ ಶುಕ್ರವಾರದ ದಿನ ತಮ್ಮ ಮನೆಯನ್ನು ಅತ್ಯಂತ ಪವಿತ್ರವಾಗಿಟ್ಟುಕೊಳ್ಳುತ್ತಾರೋ ಅವರನ್ನು ಆ ಲಕ್ಷ್ಮೀ ದೇವಿಯೂ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಇನ್ನು ಈಗ ಈ ದಿನ ನಾವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಉಪ್ಪಿನ ಪರಿಹಾರದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಶುಕ್ರವಾರದ ದಿನ ಉಪ್ಪಿನಿಂದ ಚೆನ್ನಾಗಿ ಲಕ್ಷ್ಮೀದೇವಿಯ ಚಿತ್ರಪಟದ ಮುಂದೆ ಉಪ್ಪಿನ ದೀಪ ಹಚ್ಚಬೇಕು. ಹೀಗೆ ಉಪ್ಪಿನ ದೀಪ ಹಚ್ಚಿದರೆ ನೀವು ಮನಸ್ಸಿನಲ್ಲಿ ಕೋರಿದ ಆಸೆಗಳೆಲ್ಲವೂ ಬೇಗನೆ ಈಡೇರುತ್ತವೆ. ನಿಮ್ಮನ್ನು ಪೀಡಿಸುತ್ತಿರುವ ಸಾಲದ ಬಾಧೆಗಳು, ಕಷ್ಟಗಳು, ತೊಂದರೆಗಳು, ಆರ್ಥಿಕ ಬಾಧೆಗಳೆಲ್ಲವೂ ಪೂರ್ತಿಯಾಗಿ ತೊಲಗುತ್ತವೆ. ಹಾಗಾದರೆ ಈ ಉಪ್ಪಿನ ದೀಪವನ್ನು ಹೇಗೆ ಹಚ್ಚಬೇಕು ಎಂಬ ವಿಷಯಕ್ಕೆ ಬಂದರೆ, ಮೊದಲಿಗೆ ಈ ದಿನ ಒಂದು ಹೊಸ ಕಲ್ಲುಪ್ಪಿನ ಪೊಟ್ಟಣವನ್ನು ಪ್ಯಾಕೆಟ್ ಕೊಂಡೂ ತರಬೇಕು. ಮನೆಯಲ್ಲಿ ಅಡುಗೆಗೆ ಬಳಸಿದ್ದನ್ನು ಬಿಟ್ಟು
ಈ ಪರಿಹಾರಕ್ಕಾಗಿ ಪ್ರತ್ಯೇಕವಾಗಿ ಕೊಂಡು ತಂದ ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಪವಿತ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಆಮೇಲೆ ನಿಮ್ಮ ಪೂಜಾ ಕೋಣೆಯನ್ನು ಪವಿತ್ರವಾಗಿ ಅಲಂಕರಿಸಿಕೊಂಡು ಲಕ್ಷ್ಮೀದೇವಿಯ ಚಿತ್ರಪಟದ ಮುಂದೆ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಅಥವಾ ಸ್ಟೀಲ್ ತಟ್ಟೆಯನ್ನಾದರೂ ಸರಿ ಒಂದನ್ನು ಸ್ವಚ್ಛವಾಗಿ ತೊಳೆದು ಇಟ್ಟುಕೊಳ್ಳಬೇಕು. ಆ ತಟ್ಟೆಯ ಸುತ್ತಲೂ ಚೆನ್ನಾಗಿ ಹಳದಿ ಕುಂಕುಮಗಳಿಂದ ಬೊಟ್ಟುಗಳನ್ನು ಇಟ್ಟು ಅಲಂಕರಿಸಬೇಕು. ಈಗ ಆ ತಟ್ಟೆಯ ಮಧ್ಯದಲ್ಲಿ ಒಂದು ದೊಡ್ಡ ಮಣ್ಣಿನ ಹಣತೆಯನ್ನು ಅಥವಾ ಒಂದು ಮಣ್ಣಿನ ಪಾತ್ರೆಯನ್ನು ಇಡಬೇಕು. ಆ ಮಣ್ಣಿನ ಹಣತೆಯು ತುಂಬುವಂತೆ ಎಲ್ಲೂ ಖಾಲಿ ಇಲ್ಲದ ಹಾಗೆ ನಾವು ಹೊಸದಾಗಿ ತಂದ ಆ ಕಲ್ಲುಪ್ಪನ್ನು ಸುರಿಯಬೇಕು. ಉಪ್ಪು ಒಂದು ಸಣ್ಣ ಬೆಟ್ಟದ ತರಹ ತುಂಬಿ ಮೇಲಕ್ಕೆ ಉಬ್ಬಿ ನಿಲ್ಲುವಂತೆ ನೋಡಿಕೊಳ್ಳಬೇಕು. ಆಮೇಲೆ ಆ ಉಪ್ಪಿನ ಮೇಲೆ ಸರಿಯಾಗಿ ಮಧ್ಯದಲ್ಲಿ ಒಂದು ಸಣ್ಣ ಮಣ್ಣಿನ ಹಣತೆಯನ್ನು ಇಡಬೇಕು. ಇದು ಆ ಸಣ್ಣ ಹಣತೆಯಲ್ಲಿ ಶುದ್ಧವಾದ ಹಸುವಿನ ತುಪ್ಪವನ್ನು ಅಥವಾ ಎಳ್ಳೆಣ್ಣೆಯನ್ನು ತುಂಬಿ ಹೊಯ್ಯಬೇಕು. ಈ ಪರಿಹಾರ ಇನ್ನೂ ಶಕ್ತಿಶಾಲಿಯಾಗಿ ಕೆಲಸ ಮಾಡಬೇಕೆಂದರೆ ಹಸುವಿನ ತುಪ್ಪ ಬಳಸುವುದು ಅತ್ಯಂತ ಶ್ರೇಷ್ಠ. ಈ ರೀತಿಯಾಗಿ ಉಪ್ಪಿನಿಂದ ತುಂಬಿದ ದೊಡ್ಡ ಹಣತೆಗೆ ಹಾಗೂ ಎಣ್ಣೆ ಹೊಯ್ದ ಸಣ್ಣ ಹಣತೆಗೆ ಎರಡಕ್ಕೂ ಸಹ ಹಳದಿ ಕುಂಕುಮಗಳಿಂದ ಚೆನ್ನಾಗಿ ಬೊಟ್ಟುಗಳನ್ನು ಇಟ್ಟುಕೊಳ್ಳಬೇಕು. ಆಮೇಲೆ ಆ ಸಣ್ಣ ಹಣತೆಯಲ್ಲಿ 3 ಬತ್ತಿಗಳನ್ನು ಹಾಕಬೇಕು. ಯಾವಾಗಲೂ ದೀಪ ಹಚ್ಚುವಾಗ ಸರಿ ಸಂಖ್ಯೆಯಲ್ಲಿ ಅಲ್ಲದೆ ಬೆಸ ಸಂಖ್ಯೆಯಲ್ಲಿ ಬತ್ತಿಗಳನ್ನು ಹಾಕುವುದು ಒಳ್ಳೆಯದಾದ್ದರಿಂದ 3 ಬತ್ತಿಗಳನ್ನು ಹಾಕಿ ಕರ್ಪೂರದ ಆರತಿಯಿಂದ ಅಥವಾ ಅಗರಬತ್ತಿಯಿಂದ ಆ ದೀಪವನ್ನು ಬೆಳಗಿಸಬೇಕು. ದೀಪ ಬೆಳಗಿಸಿದ ನಂತರ ಆ ದೀಪಕ್ಕೆ ನಮಸ್ಕರಿಸಿ ನಿಮ್ಮ 2 ಕೈಗಳನ್ನು ಜೋಡಿಸಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಆ ದೀಪಕ್ಕೆ ಭಕ್ತಿ ಶ್ರದ್ಧೆಗಳಿಂದ ಹೇಳಿಕೊಳ್ಳಬೇಕು. ನಿಮಗಿರುವ ಸಾಲದ ಬಾಧೆಗಳು ಬೇಗನೆ ತೀರಬೇಕೆಂದು, ಆರ್ಥಿಕ ಕಷ್ಟಗಳು ನೀಗಿ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗಬೇಕೆಂದು, ನಿಮ್ಮ ಕುಟುಂಬ ಯಾವಾಗಲೂ ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕೆಂದು ಆ ತಾಯಿಯನ್ನು ಬೇಡಿಕೊಳ್ಳಬೇಕು. ಆ ದೀಪದ ಮುಂದೆ ಕುಳಿತು ಕನಿಷ್ಠ ಒಂದು 10 ನಿಮಿಷಗಳ ಕಾಲ ನಿಮ್ಮ ಆಸೆಯನ್ನು ಹೇಳಿಕೊಳ್ಳುವುದರಿಂದ ಎಷ್ಟೋ ವಿಶೇಷವಾದ ಫಲ ಸಿಗುತ್ತದೆ. ಹಾಗೆಯೇ ಅಮ್ಮನವರಿಗೆ ಯಾವುದಾದರೂ ಸಿಹಿ ಪದಾರ್ಥವನ್ನು, ಕನಿಷ್ಠ ಒಂದು ಸಣ್ಣ ಬೆಲ್ಲದ ತುಂಡನ್ನಾದರೂ ನೈವೇದ್ಯವಾಗಿ ಅರ್ಪಿಸಬೇಕು. ಈ ಅದ್ಭುತವಾದ ಉಪ್ಪಿನ ದೀಪದ ಪರಿಹಾರವನ್ನು ನೀವು ಪ್ರತಿ ಶುಕ್ರವಾರ ತಪ್ಪದೇ ಹೀಗೆ 3 ಅಥವಾ 5 ವಾರಗಳು ಖಂಡಿತವಾಗಿ ಮಾಡಿದರೆ ನೀವು ಕೋರಿದ್ದು ನಡೆದೇ ತೀರುತ್ತದೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಉಪ್ಪಿನ ದೀಪ ಎಂದರೆ ಲಕ್ಷ್ಮೀದೇವಿಗೆ ತುಂಬಾ ಪ್ರೀತಿಯಾದ್ದರಿಂದ ಹೀಗೆ ನಿಷ್ಠೆಯಿಂದ ಮಾಡಿದವರ ಸಾಲಗಳು, ಬಾಧೆಗಳೆಲ್ಲವೂ ನೀಗುತ್ತವೆ. ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗಿ ಹೋಗುತ್ತದೆ. ನೀವು ಬೇಡವೆಂದರೂ ಸಹ ಧನ ಸಂಪತ್ತು ದಿನದಿನಕ್ಕೂ ವೃದ್ಧಿಯಾಗುತ್ತಲೇ ಇರುತ್ತದೆ. ಉಪ್ಪಿನ ದೀಪದಲ್ಲಿರುವ ಕಲ್ಲುಪ್ಪು ನಿಮ್ಮ ಮನೆಯಲ್ಲಿರುವ ಸಮಸ್ತ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಮತ್ತು ಲಕ್ಷ್ಮಿಯ ಕೃಪೆಯನ್ನು ತುಂಬುತ್ತದೆ. ಉಪ್ಪು ಮತ್ತು ತುಪ್ಪದ ಬೆಸುಗೆಯಿಂದ ಹೊರಡುವ ಬೆಳಕು ಸಾಕ್ಷಾತ್ ಆ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತದೆ. ದೀಪ ಶಾಂತವಾದ ನಂತರ ಆರಿದ ಮೇಲೆ ಮರುದಿನ ಬೆಳಿಗ್ಗೆ ಆ ಉಪ್ಪನ್ನು ತೆಗೆದು ಯಾರೂ ತುಳಿಯದ ಜಾಗದಲ್ಲಿ ಒಂದು ಹಸಿರು ಮರದ ಬುಡದಲ್ಲಿ ಹಾಕಬೇಕು ಅಥವಾ ಹರಿಯುವ ನೀರಿನಲ್ಲಿ ಕರಗಿಸಬೇಕು. ಮತ್ತೆ ಮುಂದಿನ ವಾರ ಹೊಸದಾಗಿ ಉಪ್ಪನ್ನು ತೆಗೆದುಕೊಂಡು ಇದೇ ಪದ್ಧತಿಯಲ್ಲಿ ದೀಪ ಹಚ್ಚಬೇಕು. ಯಾರೂ ಅಪಾರವಾದ ನಂಬಿಕೆಯಿಂದ ಈ ಅಮ್ಮನವರ ಉಪ್ಪಿನ ದೀಪದ ಪರಿಹಾರವನ್ನು ಮಾಡುತ್ತಾರೋ ಅವರ ಜೀವನದಲ್ಲಿ ಆರ್ಥಿಕ ಇಕ್ಕಟ್ಟುಗಳು ಎಂಬುವು ಇನ್ನು ಮುಂದೆ ಎಂದಿಗೂ ಕಾಣಿಸುವುದಿಲ್ಲ. ನಿಮ್ಮ ಪ್ರತಿ ಕೆಲಸದಲ್ಲೂ ಅಖಂಡವಾದ ಜಯ ಸಿಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಆದುದರಿಂದ ಪ್ರತಿಯೊಬ್ಬರೂ ಈ ಸಣ್ಣ ಉಪ್ಪಿನ ಪರಿಹಾರವನ್ನು ಮಾಡಿ ಆ ಶ್ರೀ ಮಹಾಲಕ್ಷ್ಮಿ ದೇವಿಯ ಸಂಪೂರ್ಣ ಅನುಗ್ರಹವನ್ನು, ಕೃಪಾ ಕಟಾಕ್ಷಗಳನ್ನು ಪಡೆಯಬೇಕೆಂದು ಮನಸ್ಸುಪೂರ್ವಕವಾಗಿ ಕೋರುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.